ವೀಕ್ಷಕರೇ, ನಮ್ಮ ಭಾರತದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳು ಮತ್ತು ದೇವಾಲಯಗಳಲ್ಲಿ ಇಂದಿಗೂ ಭೇದಿಸಲಾಗದ ಅದೆಷ್ಟೋ ರಹಸ್ಯಗಳು ಅಡಗಿವೆ. ನಮ್ಮ ಭಾರತವೇ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಜನ್ಮ ಪಡೆಯಲು ಅದೃಷ್ಟ ಇರಬೇಕೆಂದು ಹೇಳ್ತಾರೆ. ಸಾಕಷ್ಟು ನಿಗೂಢಗಳಿಗೆ ಸಾಕ್ಷಿಯಾಗಿರುವ ನಮ್ಮ ದೇಶದ ದೇವಸ್ಥಾನಗಳಲ್ಲಿ ಕಾಮಾಖ್ಯ ದೇವಿ ಆಲಯವೂ ಕೂಡ ಒಂದು. ನಮ್ಮಲ್ಲಿ ಒಂದು ನಂಬಿಕೆಯನ್ನು ಬಹಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗ್ತಿದೆ. ಅದೇನೆಂದ್ರೆ, ಹಿಂದೂ ಧರ್ಮದ ಪ್ರಕಾರ ಮುಟ್ಟಾದ ಮಹಿಳೆಯರು ದೇವರನ್ನು ಮುಟ್ಟುವಂತಿಲ್ಲ. ಇದು ನಂಬಿಕೆಯೋ ಅಥವಾ ಅಪನಂಬಿಕೆಯೋ, ಆದರೆ ಈ ಆಚರಣೆ ಇಂದಿಗೂ ಜೀವಂತವಾಗಿರುವುದಂತೂ ಸತ್ಯ. ಆದರೆ ಕಾಮಾಖ್ಯ ದೇವಸ್ಥಾನ ಇದಕ್ಕೆ ತದ್ವಿರುದ್ಧವಾಗಿದೆ. ಏನೆಂದ್ರೆ, ಈ ದೇವಸ್ಥಾನಕ್ಕೆ ಯಾರು ಬೇಕಾದರೂ ಹೋಗಬಹುದು. ಇಲ್ಲಿ ಯಾವುದೇ ನಿಯಮ, ನಿಬಂಧನೆಗಳು ಅಥವಾ ಕಟ್ಟುಪಾಡುಗಳು ಅನ್ನೋದೇ ಇಲ್ಲ. ಅಸ್ಸಾಂನ ರಾಜಧಾನಿ ಗುವಾಹಟಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಈ ಆಲಯ ಸತೀದೇವಿಗೆ ಸಮರ್ಪಿತವಾಗಿದೆ. ಎಲ್ಲರಿಗೂ ಅಚ್ಚರಿಗೆ ದೂಡುವ ಇಲ್ಲಿನ ವಿಶೇಷ ಸಂಗತಿ ಏನೆಂದ್ರೆ, ಇಲ್ಲಿ ಸತೀದೇವಿ ವಿಗ್ರಹದ ಬದಲಿಗೆ ದೇವಿಯ ಯೋನಿಗೆ ಪೂಜೆ ಮಾಡುತ್ತಾರೆ. ಅದ್ಭುತವಾದ ಚಮತ್ಕಾರಗಳಿಂದ ತುಂಬಿರುವ ಈ ಆಲಯದಲ್ಲಿ ಯೋನಿ ಮಾದರಿಯ ಒಂದು ಕುಂಡವನ್ನು ಹೂಗಳಿಂದ ಅಲಂಕರಿಸಲಾಗಿರುತ್ತದೆ. ಈ ಕುಂಡದಿಂದ ನೀರು ಯಾವಾಗಲೂ ಬರುತ್ತಲೇ ಇರುತ್ತದೆ. ಅಸಲಿಗೆ ಈ ನೀರು ಎಲ್ಲಿಂದ ಬರುತ್ತದೆ? ಕಾಮಾಖ್ಯ ದೇವಿಯ ಆಲಯದಲ್ಲಿ ದೇವಿಯ ಯೋನಿಗೆ ಯಾಕೆ ಪೂಜೆ ಮಾಡುತ್ತಾರೆ? ಅಸಲಿಗೆ ಕಾಮಾಖ್ಯ ದೇವಾಲಯದ ಚರಿತ್ರೆ ಏನು? ಮುಂತಾದ ರಹಸ್ಯಮಯ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಕಾಮಾಖ್ಯ ದೇವಿಯ ಆಲಯ ಅಸ್ಸಾಂ ರಾಜಧಾನಿ ಗುವಾಹಟಿಯಿಂದ 7 ಮೈಲಿ ದೂರದಲ್ಲಿರುವ ನೀಲಾಂಚಲ ಪರ್ವತದ ತಪ್ಪಲಿನಲ್ಲಿದೆ. ದೇಶದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಿ ಆಲಯ ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಯಾಕೆಂದ್ರೆ ಇಲ್ಲಿ ದೇವಿ ಭಗವತಿ ಯೋನಿಕುಂಡವಿದೆ. ಸತೀದೇವಿಯ ಯೋನಿಕುಂಡ ಇರುವ ಈ ಶಕ್ತಿಪೀಠವನ್ನು ಕಾಮಾಖ್ಯ ದೇವಿ ಶಕ್ತಿಪೀಠ ಎಂದು ಕರೆಯುತ್ತಾರೆ. ಪೌರಾಣಿಕ ಕಥೆಯ ಪ್ರಕಾರ ದಕ್ಷ ಪ್ರಜಾಪತಿ ದೇವರುಗಳನ್ನು ಸಮಾಧಾನ ಪಡಿಸಲು ಒಂದು ಮಹಾಯಜ್ಞವನ್ನು ನಡೆಸುತ್ತಾರೆ. ಈ ಯಜ್ಞಕ್ಕೆ ದೇವಾನುದೇವತೆಗಳಿಗೆ ಆಹ್ವಾನ ನೀಡುತ್ತಾರೆ. ಆದರೆ ಸತೀದೇವಿ ಮತ್ತು ಪರಮೇಶ್ವರನನ್ನು ಮಾತ್ರ ಕರೆಯುವುದಿಲ್ಲ. ಆದರೆ ದಕ್ಷ ಪ್ರಜಾಪತಿಯ ಮಗಳಾದ ಸತೀದೇವಿ ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳುತ್ತಾರೆ. ಆಹ್ವಾನ ಇಲ್ಲದಿದ್ದರೂ ಯಜ್ಞಕ್ಕೆ ಬಂದ ಪುತ್ರಿಯನ್ನು ದಕ್ಷ ಪ್ರಜಾಪತಿ ತುಂಬಾ ಅವಮಾನ ಮಾಡುತ್ತಾರೆ. ಅಲ್ಲದೆ ಅಳಿಯ ಶಿವನ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುತ್ತಾರೆ. ತಂದೆ ಮಾಡಿದ ಅವಮಾನವನ್ನು ಸಹಿಸದ ಸತೀದೇವಿ ಅಲ್ಲಿಯೇ ಇದ್ದ ಯಜ್ಞಕುಂಡಕ್ಕೆ ಹಾರಿ ಬೆಂಕಿಗೆ ಆಹುತಿಯಾಗುತ್ತಾರೆ. ಈ ವಿಚಾರ ಶಿವನಿಗೆ ತಿಳಿಯುತ್ತಿದ್ದಂತೆ ತನ್ನ ಅರ್ಧಾಂಗಿಯನ್ನು ಕಳೆದುಕೊಂಡ ದುಃಖದಲ್ಲಿ ಕಣ್ಣೀರು ಸುರಿಸುವುದು ಒಂದೆಡೆಯಾದರೆ, ಶಿವನ ಕೋಪಕ್ಕೆ ಮಾತ್ರ ಮಿತಿಯೇ ಇಲ್ಲದಂತಾಯಿತು. ಪತ್ನಿಯ ಸುಟ್ಟ ಶವವನ್ನು ಹೊತ್ತುಕೊಂಡು ಹುಚ್ಚನಂತೆ ತಿರುಗ್ತಾ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದನು. ಉಳಿದ ಎಲ್ಲಾ ದೇವರುಗಳು ಶಿವನ ಕೋಪ ಕಂಡು ಭಯಭೀತರಾದರು. ಆಗ ಲಾರ್ಡ್ ವಿಷ್ಣು ಈಶ್ವರನನ್ನು ಸಮಾಧಾನ ಮಾಡಲು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತೀದೇವಿಯ ದೇಹವನ್ನು 51 ತುಂಡುಗಳನ್ನಾಗಿ ಮಾಡುತ್ತಾರೆ. ತುಂಡಾದ ದೇಹದ ಭಾಗಗಳು 51 ಸ್ಥಳಗಳಲ್ಲಿ ಬೀಳುತ್ತವೆ. ಅದೇ ಸ್ಥಳಗಳನ್ನು ನಾವಿಂದು ಶಕ್ತಿಪೀಠಗಳೆಂದು ಕರೆಯುತ್ತೇವೆ. ಅದೇ ರೀತಿ ಕಾಮಾಖ್ಯ ಆಲಯದ ಸ್ಥಳದಲ್ಲಿ ಸತೀದೇವಿಯ ಯೋನಿ ಭಾಗ ಬಿದ್ದಿದ್ದರಿಂದ ಇಲ್ಲಿ ಯೋನಿಗೆ ಪೂಜೆ ಮಾಡುತ್ತಾರೆ. ಇಲ್ಲಿ ಪ್ರತಿಯೊಬ್ಬರನ್ನು ಅಚ್ಚರಿಗೆ ದೂಡುವ ಸಂಗತಿ ಏನೆಂದರೆ, ಸಾಮಾನ್ಯ ಮಹಿಳೆಯರಂತೆಯೇ ಸತೀದೇವಿಗೂ ಕೂಡ ಮುಟ್ಟಿನ ಆಚರಣೆ ನಡೆಯುತ್ತದೆ. ವರ್ಷಕ್ಕೊಮ್ಮೆ ಇಲ್ಲಿ ಸತೀದೇವಿಯ ಮುಟ್ಟಿನ ಆಚರಣೆ ಜರುಗುತ್ತದೆ. ಈ ಸಮಯದಲ್ಲಿ ದೇವಾಲಯವನ್ನು 3 ದಿನಗಳವರೆಗೆ ಮುಚ್ಚಲಾಗುತ್ತದೆ. ಅಲ್ಲದೆ ದೇವಿಯ ದರ್ಶನವನ್ನು ಸಹ ನಿಷೇಧಿಸಲಾಗುತ್ತದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಬ್ರಹ್ಮಪುತ್ರ ನದಿಯ ನೀರು 3 ದಿನಗಳ ಕಾಲ ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಅವಧಿಯಲ್ಲಿ ಕಾಮಾಖ್ಯ ದೇವಿಯು ಮುಟ್ಟಿನ ಸಮಯದಲ್ಲಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಈ ಮುಟ್ಟಿನ ಸಮಯದಲ್ಲಿ ಅಘೋರಿಗಳು, ಬಾಬಾಗಳು, ಸಾಧ್ವಿಗಳು 3 ದಿನಗಳ ಕಾಲ ವಿಭಿನ್ನ ವಿನ್ಯಾಸಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕಾಮಾಖ್ಯ ದೇವಿಯ ದೇವಸ್ಥಾನದಲ್ಲಿ ಪೂಜಾ ನಿಯಮಗಳು ಮಾತ್ರವಲ್ಲದೆ ಇತರೆ ಸಂಪ್ರದಾಯಗಳು ಕೂಡ ಉಳಿದೆಲ್ಲ ದೇವಾಲಯಗಳಿಗಿಂತ ಭಿನ್ನವಾಗಿವೆ. ಮುಟ್ಟಿನ ಬಳಿಕ ದೇವಸ್ಥಾನದ ಬಾಗಿಲು ತೆರೆಯುವ 4ನೇ ದಿನವನ್ನು ಜಾತ್ರಾ ಮಹೋತ್ಸವದಂತೆ ಆಚರಿಸಲಾಗುತ್ತದೆ. ಈ ದಿನ ಆಲಯಕ್ಕೆ ಬರುವ ಭಕ್ತರಿಗೆ ಪ್ರಸಾದವನ್ನು ವಿಭಿನ್ನ ರೀತಿಯಲ್ಲಿ ನೀಡಲಾಗುತ್ತದೆ. ಅಂದರೆ ಭಕ್ತರಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಈ ಕೆಂಪು ಬಟ್ಟೆಯ ಬಗ್ಗೆ ಹೇಳುವುದಾದರೆ, ದೇವಿಗೆ 3 ದಿನಗಳ ಋತುಚಕ್ರ ಬಂದಾಗ ದೇವಾಲಯದಲ್ಲಿ ಬಿಳಿ ಬಟ್ಟೆಗಳನ್ನು ಹರಡಲಾಗುತ್ತದೆ ಮತ್ತು ದೇವಾಲಯವನ್ನು 3 ದಿನಗಳವರೆಗೆ ಮುಚ್ಚಲಾಗುತ್ತದೆ. 3 ದಿನಗಳ ನಂತರ ದೇವಾಲಯದ ಬಾಗಿಲು ತೆರೆದಾಗ ಬಿಳಿ ಬಟ್ಟೆಯು ದೇವಿಯ ರಕ್ತದಿಂದ
ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಬಟ್ಟೆಯನ್ನು ಅಂಬುವಾಚಿ ಬಟ್ಟೆ ಎಂದು ಕರೆಯಲಾಗುತ್ತದೆ. ಇದನ್ನೇ ಇಲ್ಲಿ ಭಕ್ತರಿಗೆ ಪ್ರಸಾದವಾಗಿ ಹಂಚಲಾಗುತ್ತದೆ. ಅಂಬುವಾಚಿ ಬಟ್ಟೆ ತಮ್ಮ ಬಳಿ ಇದ್ದರೆ ಯಾವುದೇ ಮುಟ್ಟಿನ ದೋಷ ಎದುರಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ವೀಕ್ಷಕರೇ, ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿ ಸತೀದೇವಿಯ ದೇಹದ ಭಾಗ ಬಿದ್ದಂತಹ ಈ ಸ್ಥಳ ಅತ್ಯಂತ ಪವಿತ್ರವಾದದ್ದು. 51 ಶಕ್ತಿಪೀಠಗಳಲ್ಲಿ ಇದು ಪ್ರಧಾನವಾಗಿದ್ದು, ಅಸ್ಸಾಂಗೆ ನೀವೇನಾದ್ರೂ ಯಾವಾಗಲಾದ್ರೂ ಭೇಟಿ ನೀಡಿದರೆ ಕಾಮಾಖ್ಯ ಆಲಯಕ್ಕೂ ಒಂದು ವಿಸಿಟ್ ಕೊಟ್ಟು ಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.